ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣಾರ್ಥಿ. ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು. ನಡೆಯಿಲ್ಲದ ನುಡಿ ಅರಿವಿಂಗೆ ಹಾನಿ. ಕೊಡದೆ ತ್ಯಾಗಿ ಎನಿಸಿಕೊಂಬುದು ಮುಡಿಯಿಲ್ಲದ ಶೃಂಗಾರ. ದೃಢವಿಲ್ಲದ ಭಕ್ತಿ ಅಡಿವಡೆದ ಕುಂಭದಲ್ಲಿ ಸುಜಲವ ತುಂಬಿದಂತೆ. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವ ಮುಟ್ಟದ ಭಕ್ತಿ. ಇದು ಆಯ್ದಕ್ಕಿ ಲಕ್ಕಮ್ಮನವರ ಒಂದು ಅದ್ಭುತವಾದಂತಹ ವಚನ. ಎಂಥ ಪ್ರಬುದ್ಧವಾದ ಜ್ಞಾನ, ಎಂಥ ಕಾವ್ಯಾತ್ಮಕವಾದ ಜೋಡಣೆ, ಎಲ್ಲವನ್ನೂ ಇದರಲ್ಲಿ ಕಾಣ್ತೀವಿ. ಅಂದರೆ ಯಾವುದೇ ಗುರುಕುಲದಲ್ಲಾಗಲಿ ಅಥವಾ ಶಾಲೆಯಲ್ಲಾಗಲಿ ಕಲ್ತಿದ್ದ ವಿದ್ಯೆ ಅಲ್ಲ ಇದು. ಆತ್ಮವಿದ್ಯೆ. ಈಗ ಅವರು ಲೋಕೇಶ್ ಹೇಳಿದ ಹಾಗೆ, ಹರಿಯುವ ನದಿಗೆ ಮೈಯೆಲ್ಲ ಕಾಲು, ಉರಿವ ಅಗ್ನಿಗೆ ಮೈಯೆಲ್ಲ ನಾಲಿಗೆ, ಬೀಸುವ ಗಾಳಿಗೆ ಮೈಯೆಲ್ಲ ಕೈ. ಗುಹೇಶ್ವರ ನಿಮ್ಮ ಶರಣಂಗೆ ಸರ್ವಾಂಗಲಿಂಗ. ಹಂಗೆ ಶರಣರಾಗ್ಲಿ ಶರಣೆಯರಾಗ್ಲಿ 770 ಅಮರಗಣಗಳು ಮಾತಾಡಿದರೆ ಆತ್ಮಜ್ಞಾನದ ಮಾತುಗಳೇ. ಎಂಥ ಕಾಲ ಅದು! 12ನೇ ಶತಮಾನ. ಅನುಭವ ಮಂಟಪ, ಮಹಾಮನೆ. 21ನೇ ಶತಮಾನದಲ್ಲೂ ಅಂಥದ್ದೊಂದು ಯಾವ ದೇಶದ ಕೈಲೂ ನಿರ್ಮಾಣ ಮಾಡೋಕ್ಕಾಗಿಲ್ಲ. ಬರೀ ಭಾರತ ಅಲ್ಲ, ಅಮೆರಿಕ ಆಗಲಿ, ರಷ್ಯಾ ಆಗಲಿ, ಫ್ರಾನ್ಸ್ ಆಗಲಿ, ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳನ್ನು ಕಟ್ಟಿದ್ದಾರೆ. ಬಹಳ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳನ್ನು ಕಟ್ಟಿದ್ದಾರೆ. ಆದರೆ ಬಸವಣ್ಣ ಕಟ್ಟಿದಂತಹ ಅನುಭವ ಮಂಟಪ ಅನ್ನುವ ವಿಶ್ವವಿದ್ಯಾಲಯ ಎಂಥವ್ರನ್ನ ಸೃಷ್ಟಿ ಮಾಡ್ತಲ್ಲ. ಅವ್ರು ನಡೆದರೆ ಪರಮಾತ್ಮನ ನಡೆ, ನುಡಿದ್ರೆ ಪರಮಾತ್ಮನ ಮಾತು. ಎಷ್ಟು ಸಹಜವಾಗಿ 4 ಉಪಮೆಗಳು, 4-5 ಸಾಲಿನ ವಚನ, ಅದು ಸಾರ್ವಕಾಲಿಕ ಸತ್ಯ ಆಗ್ಬಿಡ್ತು. ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು. ಅಂದ್ರೆ ಅಹಂಕಾರ ತೋರಿಸ್ಕೋಬೇಕು ಅಂತ ಹೇಳಿ, ಹೊಗಳಿಸ್ಕೋಬೇಕು ಅಂತ ಹೇಳಿ, ಮತ್ತು ಇನ್ನೊಬ್ಬರಿಗೆ ತೋರಿಸ್ಕೊಳ್ಬೇಕು ಅಂತ ಹೇಳಿ ಬೋರ್ಡ್ ಬರೀತಾರೆ, ಏನೆಲ್ಲ ಮಾಡ್ತಾರೆ. ಒಬ್ರು ತಮಾಷೆ ಹೇಳ್ತಿದ್ರು ಪ್ರವಚನದಾಗ. ಬೇಸಿಗೆ ಕಾಲ ಅಂತೆ, ಸ್ವಾಮಿಗಳು ಫ್ಯಾನ್ ಹಾಕೊಂಡು ಏನೋ ಓದ್ಕೊಂತ ಕೂತಿದ್ರು. ಒಬ್ಬ ಭಕ್ತ ಬಂದ, ಒಂದು 4-5 ಜನರನ್ನ ಕರ್ಕೊಂಬಂದಿದ್ದ. ಇವರು ಓದೋದ್ರಲ್ಲಿ ತಲ್ಲೀನರಾಗಿದ್ರು ಸ್ವಾಮಿಗಳು. ಅವನು ಹೇಳ್ದ, ಗುರುಗಳೇ ಆ ಫ್ಯಾನ್ ಬಂದ್ ಮಾಡ್ರಿ ಅಂದ. ಯಾಕೋ ತಮ್ಮ ಅಂದ್ರು. ಬಂದ್ ಮಾಡ್ರಿ ಹೇಳ್ತೀನಿ. ಅಲ್ಲೋ ಇಷ್ಟೊಂದು ಸೆಕೆ ಇದೆ, ಮೇ ತಿಂಗಳು, ಮತ್ತೆ ಸಹಿಸಲು ಅಸಾಧ್ಯವಾದ ಸೆಕೆ. ಇಂಥದ್ರಲ್ಲಿ ಫ್ಯಾನ್ ಬಂದ್ ಮಾಡಂತೀಯಲ್ಲ, ಬಂದ್ ಮಾಡ್ರಿ, ಒಂದು 5 ನಿಮಿಷ ಬಂದ್ ಮಾಡ್ರಿ. ಗುರುಗಳಿಗೆ ಗೊತ್ತಾಗ್ಲಿಲ್ಲ. ಅವನೇ ಬಂದ್ ಮಾಡ್ದ. ಯಾಕೋ ಅಂತ ಕೇಳಿದ್ರೆ, ಆ ಫ್ಯಾನ್ ಅಲ್ಲಿ ಹೆಸರು ಬರ್ಸಿದ್ದಂತ ಅವನ ಸ್ನೇಹಿತರಿಗೆ ತೋರ್ಸಕ್ ಬಂದಿದ್ದ, ಕರ್ಕೊಂಬಂದಿದ್ದ. ಫ್ಯಾನ್ ಕೊಟ್ಟಿದ್ದೀನಿ ನಾನು ಮಠಕ್ಕೆ ಅಂದೆ. ಇನ್ನು ಅದು ತಿರುಗ್ತಾ ಇದ್ರೆ ಕಾಣಿಸಲ್ವಲ್ಲ, ನಿಂತ್ರೆ ಕಾಣುತ್ತೆ ಅಂತ ತಮಾಷೆ ಮಾಡ್ತಾ ಇದ್ರು. ಅಂದ್ರೆ ಅಷ್ಟ್ರ ಮಟ್ಟಿಗೆ ಮನುಷ್ಯ ತೀರಾ ಅತಿ ಆಯ್ತು ಅದು. ಅಂದ್ರೆ ಹಾಗೆ ಮಾಡಿದ್ರೆ ಯಾವತ್ತು ಅವನಿಗೆ ಪುಣ್ಯ ಬರಬೇಕು? ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು. ಅಂದ್ರೆ ವಸ್ತುವಿನ ಕೇಡು. ಕೊಟ್ಟವನಿಗೂ ಸುಖ ಇಲ್ಲ, ತಗೊಂಡವನಿಗೂ ನೆಮ್ಮದಿ ಇಲ್ಲ. ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು. ನಡೆಯಿಲ್ಲದ ನುಡಿ ಅರಿವಿಂಗೆ ಹಾನಿ. ಇವಾಗ ನಾವೆಲ್ಲೆಲ್ಲಿ ನೋಡಿದ್ರು, ವಿದ್ವಾಂಸರು ಯೂನಿವರ್ಸಿಟಿಗಳಲ್ಲಿ, ರಾಜಕಾರಣಿಗಳು
ಪ್ರಜಾಪ್ರಭುತ್ವದ ದೇಗುಲ ಅನ್ನಿಸ್ಕೊಂಡಂತಹ ಸಂಸತ್, ವಿಧಾನಸಭೆ ಎಲ್ಲ ಕಡೆ ಇದ್ರು ಅಲ್ಲಿ ಹೆಚ್ಚಾಗಿ ನಡೆಯಿಲ್ಲದ ನುಡಿಗಳೇ ಕಾಣ್ತಾ ಇದೆ. ಇನ್ನು ಗುರುಗಳಲ್ಲೂ ಕೂಡ ಮಠದಲ್ಲಿ ನಡೆಯಿಲ್ಲದ ನುಡಿ ಅಥವಾ ಸ್ವಲ್ಪ ಮಟ್ಟಿಗೆ ನಡೆಯನ್ನು ಅಳವಡಿಸ್ಕೊಂಡಿದ್ರು ಕೂಡ ನುಡಿಗೆ ಪ್ರಥಮ ಸ್ಥಾನ ಆಗಿದೆ. ಅದರಿಂದ ಅರಿವಿಗೆ ಹಾನಿ ಆಗತ್ತೆ ಹೊರತು ಯಾರಿಗೂ ಲಾಭ ಇಲ್ಲ. ನಡೆಯಿಲ್ಲದ ನುಡಿ ಅರಿವಿಂಗೆ ಹಾನಿ, ಕೊಡದೆ ತ್ಯಾಗಿ ನೀಸಿಕೊಂಬುದು ಮುಡಿಯಿಲ್ಲದ ಶೃಂಗಾರ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡಿ. ಕೆಲವ್ರು ಏನ್ ಮಾಡ್ತಾರಂದ್ರೆ ಈ ಪಟ್ಟಿ ಗಿಟ್ಟಿ ಕೇಳಕ್ ಬಂದಿರ್ತಾರಲ್ಲ, ಬರ್ಕೊಳಪ್ಪ ನಂದೊಂದು 5,000 ಬರ್ಕೊ ಅಂತ. 5,000ಕ್ಕೆ 100 ಸಾರಿ ಹೋದ್ರು ಕೊಡಲ್ಲ. ಅವರೇ ಹೋಗಿ ಹೋಗಿ ಸಾಕಾಗಿ ಬೇಸತ್ ಬಿಡ್ಬೇಕು, ಅವ್ರೇನ್ ಕೊಡಲ್ಲ. ಬರ್ಸುವಾಗ ಮಾತ್ರ ಜೋರಾಗಿ ಬರ್ಸ್ಬಿಡ್ತಾರೆ. ಅಂದ್ರೆ ಕೊಡದೆ ತ್ಯಾಗಿ ಅನ್ನಿಸ್ಕೊಳಕ್ ಹೋಗ್ತಾರ. ಅದು ಹೇಗಾಗತ್ತಪ್ಪ ಅಂದ್ರೆ ಮುಡಿ ಇಲ್ಲದ ಶೃಂಗಾರ. ಅಂದ್ರೆ ತಲೆ ಜಡೆ ಏನು ಇಲ್ಲದೆ ಬೋಳ ತಲೆ ಮಾಡಿ ಒಬ್ಬ ಹೆಣ್ಮಗಳು ಅದ್ಭುತವಾಗಿ ಶೃಂಗಾರ ಮಾಡ್ಕೊಂಡ್ರೆ, ಬೋಳ ತಲೆ ಇತ್ತು ಅಂತಂದ್ರೆ ಚಂದ ಕಾಣುತ್ತ, ಶೃಂಗಾರ ಇಲ್ಲ. ಹಾಗೆ ಕೊಡದೆ ತ್ಯಾಗಿ ಎನಿಸಿಕೊಂಬುದು ಮುಡಿಯಿಲ್ಲದ ಶೃಂಗಾರ. ದೃಢವಿಲ್ಲದ ಭಕ್ತಿ ಅಡಿವಡೆದ ಜಲದಲ್ಲಿ, ಅಡಿವಡೆದ ಕುಂಭದಲ್ಲಿ ಸುಜಲವ ತುಂಬಿದಂತೆ. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವ ಮುಟ್ಟದ ಭಕ್ತಿ. ದೃಢವಿಲ್ಲದ ಭಕ್ತಿ ಅಂದ್ರೆ ಕಷ್ಟಗಳು ಬರ್ತಿರ್ತವೆ, ಹಾನಿಗಳಾಗ್ತಿರ್ತವೆ, ನೋವುಗಳಾಗ್ತಿರ್ತವೆ. ಏನೇ ಬಂದ್ರು ಭಕ್ತಿ ಮಾರ್ಗವನ್ನು ಬಿಡಲಾರ್ದೆ ಇರಬೇಕು. ಹಾಗೆ ಭಕ್ತಿ ಮಾರ್ಗವನ್ನು ಬಿಟ್ಟು ಬಿಟ್ಟು ದೇವರುಗಳನ್ನು ಬದಲಾಯಿಸ್ತಾ ನಿಷ್ಠೆಯನ್ನು ಬದಲಾಯಿಸ್ತಾ ಇದ್ರೆ ಅದು ಯಾರಿಗೆ ತೃಪ್ತಿ ಆಗಬೇಕು? ಅಡಿವಡೆದ ಜಲದಲ್ಲಿ ಸುಜಲವ ತುಂಬಿದಂತೆ. ತಳ ಇಲ್ಲದೆ ಇರತಕ್ಕಂಥ ಕುಂಭದಲ್ಲಿ ಅಥವಾ ತೂತಾದಂತಹ ಮಡಿಕೆಯಲ್ಲಿ ಒಳ್ಳೆ ಜಲ, ಕುಡಿಯುವ ನೀರನ್ನು ಹಾಕಿಟ್ರೆ ಎಲ್ಲಿ ಉಳಿಯುತ್ತದೆ? ಹಾಗೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಮುಟ್ಟದ ಭಕ್ತಿ, ಇವೆಲ್ಲವೂ ಕೂಡ ಮೇಲಿಂದ ಏನು ಹೇಳಿದ್ರಲ್ಲ ಅವನ್ನು ಮಾಡಿದರೆ ಅದು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ. ಅಂದ್ರೆ ಪರಮಾತ್ಮನನ್ನ ಅದು ಸೋಕೋದಿಲ್ಲ, ಮುಟ್ಟೋದಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಅಂದ್ರೆ ಇದು ಒಬ್ಬ ಸಾಮಾನ್ಯ ಶರಣಿ ಏನು ಬಿದ್ದ ಅಕ್ಕಿಯನ್ನ ಹಾದುಕೊಂಡು ಬಂದು ದಾಸೋಹ ಮಾಡ್ತಕ್ಕಂಥವ ಶರಣೆಯ ವಚನ. ಅಂದ್ರೆ ಪ್ರಾಯಶಃ ಮುಂದಿನ ಜನಾಂಗ ಅಲ್ಲ, ಈಗಿನ ಜನಾಂಗ ನಂಬಲ್ಲ, ಮುಂದಿನ ಜನಾಂಗ ದೂರ ಉಳಿತು. ಯಾರು ಬಸವಾದಿ ಪ್ರಮುಖರನ್ನ ಅಧ್ಯಯನ ಮಾಡಿರ್ತಾರೋ, ಅದ್ರ ಬಗ್ಗೆ ಶ್ರದ್ಧೆ ಇರುತ್ತೋ ಅವ್ರು ಮಾತ್ರ ನಂಬಬೇಕೆ ಹೊರತು, ಇಲ್ಲ ಅಂದ್ರೆ ಒಬ್ಬ ವಿದ್ವಾಂಸನಿಗೆ, ಕವಿ ಕಾವ್ಯ ಬರಿತಾನೆ, ಬೇಕಾದಷ್ಟು ಕಾವ್ಯ ಬರಿಬೋದು, ಅರ್ಥನೇ ಆಗಲ್ಲ, ಮತ್ತು ಮೆಚ್ಚಿಸುವುದಕ್ಕಾಗಿ ಬರಿತಾನೆ. ಆದ್ರೆ ಇಲ್ಲಿ ಲಕ್ಕಮ್ಮ ತಾಯಿ ಬದುಕುವ ಸೂತ್ರವನ್ನು ಹೇಳ್ತಾರೆ. ಬರೇ ಬದುಕೋದಲ್ಲ, ಚೆನ್ನಾಗಿ ಬದುಕುವ ಸೂತ್ರವನ್ನು ಹೇಳ್ತಾರೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.